ಹಾಗೂ ಬಂಜಾರ ಸಮುದಾಯದ ಕಲಾಭಿಮಾನಿಗಳು ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ನಾನು ನೋಡೋದು, ಯಾಕಂದ್ರೆ ಎಸ್ಪೆಷಲಿ ಲೇಡೀಸು, ಈ ಭಾಗದ ಲೇಡೀಸು ಆ ಗೆಟಪ್ಪು, ಆಮೇಲೆ ಆ ಸೀರೆ ಮುಚ್ಕೊಂಡಿರೋದು, ಆಮೇಲೆ ಮೇಡ ಅಂತ ಹಾಕೊಂಡ್ರೆ ಚೈನ್ಸ್ಗಳಿರೋದು, ಅದು ನೋಡೋಕ್ಕೆ ಒಂದು ಖುಷಿ ಕೊಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ಮ ಕಲ್ಚರ್ನ ಎತ್ತಿಡಿಯುತ್ತೆ ಅದು. ನಾನು ಹೇಳಿದ್ರೆ ಈ ಥರ ಇದು ಈ ಕಮ್ಯುನಿಟಿಲಿ ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿರ್ತೀರಾ, ಧೈರ್ಯವಾಗಿರ್ತೀರಾ ಅಂತ ನೋಡಿದಾಗ ಗೊತ್ತಾಯ್ತು. ಇಲ್ಲಿ ಬಂದಾಗ ನೋಡಿದೆ, ಒಬ್ಬ ಗಂಡಸರು ನೋಡಿದ್ರೆ ಅವ್ರು ಕೈ ಕೊಟ್ಟಾಗಲೇ ಕೈ ಹಮ್ಕೊಂಡೇ ಕೊಡ್ತಾರೆ ಅವರು, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅಷ್ಟು ಪ್ರೀತಿ ಕಾಣುತ್ತೆ ಅವ್ರಿಗೆ. ಬಹಳ ಸಂತೋಷ ಆಗುತ್ತೆ. ಎಲ್ಲ ಲೇಡೀಸ್ ಸರಿ, ಎಲ್ಲರೂ ಸರಿ, ಅಷ್ಟು ಅನ್ಯೋನ್ಯವಾಗಿರೋದು. ಅಂಡ್ ಎಸ್ಪೆಷಲಿ ಬಂಗಾರಪ್ಪ ಅವ್ರ ಮೇಲೆ ಇಷ್ಟೊಂದು ಲವ್ ಅಂಡ್ ರೆಸ್ಪೆಕ್ಟ್ ಕೊಟ್ಟರು ನನಗೂ ಗೊತ್ತಿರಲಿಲ್ಲ. ಬಂದಾಗ ಹೇಳಿದ್ರು. ನಿಜವಾಗ್ಲೂ ಐ ಥಿಂಕ್ ಒಳ್ಳೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ, ಯಾವುದೇ ಜಾತಿ ಆಗಲಿ, ಯಾರೇ ಮನುಷ್ಯ ಆಗಲಿ ಖಂಡಿತ ಪ್ರೀತಿಸ್ತಾರೆ. ಯಾಕಂದ್ರೆ ಯಾವಾಗ ಒಂದು ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೇವೆ ಮಾಡಬೇಕು ಅಂತ ಒಂದು ಮನೋಭಾವ ಇರುತ್ತೆ, ಅವ್ರು ಖಂಡಿತ ಯಾವಾಗಲೂ ಎಲ್ಲರೂ ಇಷ್ಟಪಡ್ತಾರೆ. ಇವಾಗ ಅದೇ ದಾರಿಯಲ್ಲಿ ಅವ್ರ ಮಗಳು ಅಂದರೆ ನನ್ನ ಹೆಂಡತಿ ಗೀತಾ ಅವ್ರು ಕೂಡ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಆ ರಕ್ತದಲ್ಲಿ ಅದೇ ಬರುತ್ತೆ. ಯಾಕಂದ್ರೆ ನಮ್ದು ಆಲ್ರೆಡಿ ಶಕ್ತಿಧಾಮ ಅಂತ ಒಂದು ಸಮಸ್ಯೆ ನೋಡ್ಕೊತಾ ಇದ್ದಾರೆ. ಅವ್ರಿಗೆ ಆ ತಾಕತ್ತಿದೆ. ಆ ತಾಕತ್ಗೆ ನೀವು ಶಕ್ತಿ ಕೊಡ್ಬೇಕು. ಶಕ್ತಿಯಿಂದ ಯಾರು ಕೊಡ್ಬೇಕು? ನೀವು ಕೊಡ್ಬೇಕು. ಶಕ್ತಿ ಜೊತೆ ಶಕ್ತಿ ಸೇರಿದ್ರೆ ಮಹಾಶಕ್ತಿ. ಯಾಕಂದ್ರೆ ಒಂದ್ಸಲ ಗೆಲ್ಸಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಿಂತಿದ್ದಾರೆ, ಎರಡನೇ ಬಾರಿ ನಿಲ್ತಾ ಇದ್ದಾರೆ 10 ವರ್ಷ ಆದ್ಮೇಲೆ. ಸೊ ಈ ಸತಿ ಒಂದು ಮನ್ಸು ಮಾಡಿ, ದೊಡ್ಡ ಮನ್ಸು ಮಾಡಿ, ಒಂದು ಸತಿ ಅವಕಾಶ ಕೊಟ್ಟು ನೋಡಿ, ಖಂಡಿತ ಆ ಕೆಲಸನ ಮಾಡ್ತಾರೆ. ಯಾಕಂದ್ರೆ ನಾನು ಬೇರೆ ಯಾರು ಏನ್ ಮಾಡಿದ್ರೆ ಅದೆಲ್ಲ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನನ್ನ ಹೆಂಡತಿಗೋಸ್ಕರ ನಾನು ಬಂದಿದ್ದೀನಿ. ಸರ್ಕಾರ ಎಲ್ಲಾ ಟೈಪ್ ಆಫ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಆದ್ರೆ ನಾನು ಕೊಡೋ ಗ್ಯಾರಂಟಿ ಒಂದೇ, ನಾನೇ ಗ್ಯಾರಂಟಿ. ಗೆಲ್ಸಿ. ಮರ್ಸ್ಬಿಟ್ಟಿದೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ಒಂದ್ ನಿಮಿಷ ಇರಪ್ಪ. ಯುಗಾದಿ ಅಂದ್ರೆ ಹೊಸ ವರ್ಷ, ಹೊಸ ವರ್ಷ ಅಂತ ತಕ್ಷಣ ನಮ್ಗೆ ಏನ್ ಬೇಕು? ಹೊಸ ಥಾಟ್ಸ್ ಬರ್ಬೇಕು, ಹೊಸತನ ಬರ್ಬೇಕು, ಹೊಸ ಅಲೆ ಬರ್ಬೇಕು, ಹೊಸಬ್ರು ಬರ್ಬೇಕು. ಅವಾಗ್ಲೇ ಹೊಸದಾಗಿ ಯೋಚನೆ ಮಾಡ್ತಾರೆ, ಒಂದ್ ಬೇರೆ ರೂಪ ತಗೊಳ್ತಾರೆ. ಸೊ ಈ ಹೊಸ ವರ್ಷಕ್ಕೆ ನೀವೆಲ್ಲರೂ ಓಕೆ 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 ತಾಳ್ಮೆ ತಾಳ್ಮೆ, ಯಾವಾಗ ತಾಳ್ಮೆ ಮೇಡಮ್. ಯಾಕೆ ಇವತ್ತು ಯುಗಾದಿ ಹಬ್ಬ ಜಾಲಿಯಾಗಿರ್ಬೇಕು ಅಲ್ವಾ? ಸೊ ಎಲ್ರಿಗೂ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿಂತೀರಾ. ಎಲ್ರಿಗೂ ಜೀವನದಲ್ಲೂ ಬೇವು ಬೆಲ್ಲ ಎರಡು ತಿನ್ಬೇಕು, ಆದ್ರೆ ಸಿಹಿ ಜಾಸ್ತಿ ಇದೆ ನಿಮ್ಮ ಲೈಫ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿಹಿನ, ಸ್ವಲ್ಪ ಸಿಹಿನ ಗೀತನ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ತಾವೆಲ್ಲರೂ ಕೇಳಿಸಿ MP ಮಾಡ್ತೀರಾ ಅಂತ ಒಂದು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.